ಹಾಯ್ ಗಾಯ್ಸ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾವನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ವೀಡಿಯೋ ಮಾಡ್ತಿರೋದು ಲಾಂಗ್ ಟೈಮ್, ಯಾವತ್ತು ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಐ ಥಿಂಕ್ ನಾಳೆ ಬೆಳಗ್ಗೆನೇ ಮಾಡಬೇಕು ಅಂತ ಫುಲ್ ಮನಸ್ಸಿಗೆ ಹಾಕ್ಕೊಂಡು, ಅದೇನಾರು ಆಗಲಿ ಇನ್ಮೇಲೆ ಲಾಗ್ ಸ್ಟಾರ್ಟ್ ಮಾಡಬೇಕು, ನಾಳೆ ಬೆಳಗ್ಗೆನೇ ಈ ಲಾಗ್ನ ಪೋಸ್ಟ್ ಮಾಡಬೇಕು. ಈ ಲಾಗ್ ಮಾಡ್ತಿರೋದು ನನ್ನ ಬರ್ತಡೇ ದಿನ. ಇವತ್ತು ನನ್ನ ಬರ್ತಡೇ ಜೂನ್ 23. ಜೂನ್ 24 ಬೆಳಗ್ಗೆ ಈ ಲಾಗ್ನ ಪೋಸ್ಟ್ ಮಾಡಬೇಕು ಅಂತ ಮೈಂಡಲ್ಲಿ ಫುಲ್ ಕಂಪ್ಲೀಟಾಗಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೋಡೋಣ ಮಾಡ್ತೀನೋ ಇಲ್ವೋ ಅಂತ ನೋಡೋಣ. ಏನು ಗೊತ್ತಾ ಗೈಸ್, ಇವತ್ತು ನನ್ನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನ ತುಂಬ ಬೇಜಾರಾಯಿತು ನನಗೆ. ಏನು ಬೇಜಾರಾಯಿತು ಅಂದರೆ ಇವಳು ನನಗೇನು ಗಿಫ್ಟ್ ಕೊಟ್ಟಿಲ್ಲ. ನನಗೆ ಅದೇ ಒಂದು ದೊಡ್ಡ ಬೇಜಾರು. ನನಗೆ ಬರ್ತ್ಡೇ ನಾನು ಯಾರು ಹೇಳು, ಇವಳು ಗೊತ್ತಿಲ್ಲ ಅಲ್ವಾ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ, ನಾನು ಹುಟ್ಟೋಕ್ಕಿಂತ ಮುಂಚೆ ನಮ್ಮಪ್ಪ ನಮ್ಮಮ್ಮ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಇವಳು ಸಿಕ್ಬಿಟ್ಲಂತೆ. ಅಂಕಲ್ ನಂಗೆ ಚಾಕ್ಲೇಟ್ ಬೇಕು ಅಂತ. ಅವಾಗ ನಮ್ಮಪ್ಪ ನಮ್ಮಮ್ಮ ತಂದ್ಬಿಟ್ಟು ಸಾಕೋಬಿಟ್ಟಿದ್ದಾರೆ. ಏನು ಮಾಡಲಿ ಅಂತ ಹೇಳ್ಬಿಟ್ಟು ಅಕ್ಕ ಅಂತ ಕರಿತೀನಿ. ಆಮೇಲೆ ನಿಜ ಅನ್ಕೊಬಿಡ್ಬೇಕು, ಇಲ್ಲ ನನ್ನ ಸ್ವಂತ ಅಕ್ಕನೇ ಇವಳು. ಸ್ವಂತ ಅಕ್ಕಲ್ಲ, ನೋಡಿ ಗೈಸ್, ನನ್ನನ್ನು ಹೊಡೆದು ಇವಳು ನಾನು ತುಂಬ ಜನ ಮೆಸೇಜ್ ಆಗ್ತಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಏನಕ್ಕೆ ಸಣ್ಣ ಇದ್ದೀರಾ ಅಂತ. ಬಟ್ ನಾನು ಸಣ್ಣ ಇರೋದಕ್ಕೆ ರೀಸನ್ನೇ ಇವಳು. ನನಗೆ ಹೊಡೆದು ಸಣ್ಣ ಮಾಡೋಳೆ. ಏನಂದರೆ ಇವತ್ತು ಕೊಟ್ಟಿಲ್ಲ ಅಂದಲ್ಲ, ತಗೊಂಡು ಇದು ನನ್ನ ಫ್ರೆಂಡ್ಸ್ ಕೊಟ್ಟಿರೋದು. ಗೈಸ್ ಏನು ಗೊತ್ತಾ, ಇಲ್ಲಿ ನೋಡಿ. ಓ ಮೈ ಗಾಡ್ ಅಯ್ಯೋ, ನನಗೆ ಆಯ್ತಿಲ್ಲ. ನನಗೆ ಫುಲ್ ಕ್ಯೂರಿಯಾಸಿಟಿ ಅದರೊಳಗೆಲ್ಲ ಏನಿದೆ ಓಪನ್ ಮಾಡಬೇಕು ಅಂತ. ಬಟ್ ಮಾಡ್ತೀನಿ. ಫಸ್ಟು ಮನೇಲಿ ಏನೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರಂತೆ. ನಂದು ಹೇಗೆ ಮಾಡ್ತಾರೆ ಏನು ಅಂತ ನೋಡೋಣ. ಸ್ವಲ್ಪ ಏನೂ ಮಾಡಲ್ಲ. ಅದಾದ್ಮೇಲೆ ಗಿಫ್ಟ್ಗಳನ್ನೆಲ್ಲ ಓಪನ್ ಮಾಡ್ತೀನಿ ಗಾಯ್ಸ್. ನೋಡಿ ನನ್ನ ಲಾಗ್ನ ಫುಲ್ ಕಂಪ್ಲೀಟ್ ಆಗಿ. ಇವತ್ತೊಂದು ಸ್ವಲ್ಪ ನನಗೆ ಮನ್ಸಿಗೆ ತುಂಬ ಬೇಜಾರಾಗ್ಬಿಡ್ತು. ನಾನೇನು ಗಿಫ್ಟ್ ಕೊಡ್ಬೋದು ಹೇಳಿ ನೋಡೋಣ. ನೀನೇನು ಕೊಡ್ತೀಯ ಅಂದರೆ, ನಾನೇ ಒಂದು ದೊಡ್ಡ ಗಿಫ್ಟ್, ನನಗಿನ್ನ ನಿನಗೆ ಇನ್ನೊಂದು ದೊಡ್ಡ ಗಿಫ್ಟ್ ಬೇಕಂತ ಹೇಳ್ಬಿಟ್ಟು ಅಂತೀಯ. ಏನು ಗೊತ್ತಾ ಗಾಯ್ಸ್, ಇವತ್ತು ಹಿಂಗೆ ಇಟ್ಬಿಡ್ತೀನಿ, ಪರವಾಗಿಲ್ಲ. ಓಕೆ. ಏನು ಗೊತ್ತಾ, ಇವತ್ತು ಕಾಲೇಜಿಗೆ ಹೋದ್ನ ಬೆಳಗ್ಗೆ. ಇವತ್ತು ಎಕ್ಸಾಮ್ ಇತ್ತು ನಮ್ಮ ಕಾಲೇಜಲ್ಲಿ. ಬೋರ್ ಆಗುತ್ತಾ? ಇಲ್ಲ ಅನಿಸುತ್ತೆ. ಬೋರ್ ಮಾಡ್ಕೋಬೇಡಿ. ಎಕ್ಸಾಮ್ ಇತ್ತು ಇವತ್ತು ನನಗೆ. ಅದು ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು. ಫುಲ್ಲು ಓದೋಣ ಅಂತ ಅಂದ್ಕೊಂಡೆ, ಬಟ್ ಓದೋಕ್ಕಾಗಲಿಲ್ಲ. ಯಾಕೆಂದರೆ ನಂಗೆ ಹುಷಾರಿರಲಿಲ್ಲ. ಜ್ವರ ಬಂದಿತ್ತು, ಶೀತ ಆಗಿತ್ತು, ಗಂಟ್ಲು ಕಟ್ಟಿತ್ತು, ತಲೆ ನೋವ್ತಿತ್ತು, ಎಲ್ಲ ಒಟ್ಟಿಗೆ ಬಂದು ಅಟ್ಯಾಕ್ ಆಗಿಬಿಟ್ಟಿತ್ತು ನನಗೆ. ಹಂಗಾಗಿ ನಂಗೆ ಓದೋಕ್ಕಾಗಲಿಲ್ಲ. ನೆನ್ನೆ ಒಂದೇ ದಿನದಲ್ಲಿ ಕೂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಓದ್ಬಿಟ್ಟಿದ್ದೆ. ಆಮೇಲೆ ಬರ್ದೆ, ಪಾಸ್ ಆಯ್ತೀನಿ, ಅದಕ್ಕೇನೂ ಇದಿಲ್ಲ, ಪಾಸ್ ಆಯ್ತೀನಿ ನನಗೆ ಇದೆ. ಬಟ್ ಸ್ಕೋರ್ ಮಾಡೋಕ್ಕಾಗಲ್ಲ, ಅದೊಂದು ಬೇಜಾರು. ಫುಲ್ ಸ್ಟ್ರಿಕ್ಟ್ ಮಾಡಿ ಎಕ್ಸಾಮ್ ಬರೆಸ್ತಾರಲ್ಲ, ಏನು ಮಾಡೋದು ನಮ್ಮಂಥವ್ರಿಗೆ. ಹೋಗಲಿ, ಏನೂ ಮಾಡೋಂಗಿಲ್ಲ. ಕಾಲೇಜ್ ಲೈಫ್ ಅಂದಮೇಲೆ ಇವೆಲ್ಲ ಇದ್ದಿದ್ದೆ. ಅದಾದಮೇಲೆ ಬಂದೆ, ಫುಲ್ ಮೂಡ್ ಆಫ್ ಆಗಿ ಬರ್ತಡೇ ದಿನವೇ ಹೊರಗಡೆ ಬಂದು ಆಮೇಲೆ ನನ್ನ ಫ್ರೆಂಡ್ಸ್ ಕರ್ಕೊಂಡೋದ್ರು. ಆ್ಯಕ್ಚುಲಿ ಇವತ್ತು ನಾನು ಲಾಗ್ ಮಾಡೋಣ ಅಂತಿದ್ದೆ, ಬರ್ತ್ಡೇ ಸೆಲೆಬ್ರೇಷನ್, ನನ್ನ ಫ್ರೆಂಡ್ಸು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಿಲ್ಲ. ಬಟ್ ಆಗಲಿಲ್ಲ ನನ್ನ ಕೈಲಿ. ಏಕೆಂದರೆ ಹೊರಗಡೆ ಬಂದ ತಕ್ಷಣ ನಾನು ಮೂಡ್ ಆಫ್ ಆಗಿಬಿಡ್ತು. ನನಗೆ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ಓಕೆ, ನನ್ನ ಫ್ರೆಂಡ್ಸ್ ಇಬ್ಬರು, ಮಾನಸ ಮತ್ತು ಅನು, ಅವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರು. ಹಂಗೆ ಮತ್ತು ರಮ್ಯಾ ಮತ್ತು ಪ್ರಿಯಾಂಕ, ಅವರು ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರು. ಈಗ ನಾನು ಹಾಕಿರೋ ಡ್ರೆಸ್ ಇದೆಯಲ್ಲ, ಇದು ಓ ಮೈ ಗಾಡ್ ಈಗ ಹಾಕಿರೋ ಡ್ರೆಸ್ ಇದೆಯಲ್ಲ, ಇದು ರಮ್ಯಾ ಗಿಫ್ಟ್ ಮಾಡಿದ್ದು. ರಮ್ಯಾ ಮತ್ತು ಪ್ರಿಯಾಂಕ ಇಬ್ಬರು ಸೇರಿ ಗಿಫ್ಟ್ ಮಾಡಿದ್ದು. ಅದೇ ಡ್ರೆಸ್ನ ಹಾಕ್ಕೊಂಡು ಈಗ ಕೂತ್ಕೊಂಡು ಲಾಗ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನನ್ನ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಮಾನ್ಸ ಮತ್ತೆ ಅನು ಇದೆಲ್ಲದನ್ನು ಓಪನ್ ಮಾಡ್ತೀನಿ. ಇದು ನನಗೆ ಗೆಸ್ ಮಾಡೋಕ್ಕೆ ಆಯ್ತಿಲ್ಲ ಏನು ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು. ಬಟ್ ಒಂದಂತೂ ಫಿಕ್ಸು, ಇದು ಬಾಟಲ್ ಅಂತ ಮಾತ್ರ ನನಗೆ ನೀಟಾಗಿ ಗೊತ್ತಾಗ್ತಿದೆ. ಇದೊಂದು ಫಸ್ಟ್ ಹೇಳ್ತೀನಿ, ಮಿಕ್ಕಿದ್ದೆಲ್ಲ ನೋಡೋಣ. ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು.
ನಾನೇನ್ ಕೊಟ್ಟೆ ಹೇಳು. ಇವಳು ನಮ್ಮ ಅಕ್ಕ ಸುಮ್ಮನೆ ಹಿಂಗೆ ಇಟ್ಕೋತಾಳೆ, ನಾನೇ ಒಂದು ದೊಡ್ಡ ಗಿಫ್ಟು ಅಂತಾಳೆ. ನಂಗೆ ಗೊತ್ತದು, ಅವ್ಳು ಮಾಡೋಕ್ಕಿಂತ ಮುಂಚೆ ನಾನೇ ಮಾಡ್ತೀನಿ. ಹಂಗಾಗಿ ಬರ್ತ್ಡೇ ಸೆಲೆಬ್ರೇಷನ್ ಲಾಗ್ ಮಾಡಿಲ್ಲ ನಾನು. ಗಿಫ್ಟ್ ಕೊಡಲ್ಲ ಅನ್ಕೊಂಡೆ ಗೈಸ್, ಗಿಫ್ಟ್ ಕೊಡ್ತಾಳೆ. ಓ ಮೈ ಗಾಡ್, ಈ ಡ್ರೆಸ್ ನಾನೆಲ್ಲ ಚೆನ್ನಾಗಿದೆ ಅಂದಿದೆ ಅಲ್ವಾ? ಎಲ್ಲಂದಿದೆ ಹೊಸದು ಕಸ್ಟಮೈಸ್ ಮಾಡ್ಸಿರೋದು ನಿಂಗೋಸ್ಕರ. ಓ ಕಸ್ಟಮೈಸ್ಡ್ ವಾವ್. ಬಟರ್ಫ್ಲೈಸ್ ಬೇರೆ ಇದೆ ಗೈಸ್, ಇಲ್ಲಿ ನೋಡಿ. ಸಕ್ಕದಾಗೈತೆ. ಹಂಗಾರೆ ಇವತ್ತು ನನಗೆ 2 ಡ್ರೆಸ್ಸಸ್ ಸಿಕ್ಕಿದ್ದು. ನಾಳೆ ಇದನ್ನ ಹಾಕೊಂಡು ನಾನು ರೀಲ್ಸ್ ಮಾಡ್ತೀನಿ. ನೈಸ್, ಸೂಪರ್, ಥ್ಯಾಂಕ್ ಯು. ನಾವು ಒಟ್ಕೊಟ್ಟು ತಂದ ಅಕ್ಕ ಪರವಾಗಿಲ್ಲ, ಒಂದು ಗಿಫ್ಟ್ ಕೊಟ್ಲು. ಹೋಗ್ಲಿ, ನೋ ಪ್ರಾಬ್ಲಮ್. ಹಂಗೆ ಏನು ಗೊತ್ತಾ ಡೌಟು, ಇನ್ನೊಂದು ಗಿಫ್ಟ್ ಬರುತ್ತೆ ನೋಡಿ ಈಗಿಂದ. ಅವಳು ತೆಗಿಬೇಕಾರ್ಲೆ ಗೊತ್ತಾಯ್ತು ನಂಗೆ. ನಾನ್ ಸೆನ್ಸ್ ಫೆಲ. ನಮ್ಮ ಅಜ್ಜಿ ಸೀರೆ ತಗೊಬಂದು ನನಗೆ ಕೊಟ್ಬಿಟ್ಟು ಗಿಫ್ಟ್ ಅಂತ ಕೊಡ್ತಾವಳೆ. ಕೊಡುವಾಗ್ಲೆ ಇಂಥ ಜನಗಳನ್ನ ಇಟ್ಕೊಂಡು ನಾವ್ ಏನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ. ಬರೀ ಸ್ಯಾಡ್. ಕೇಕ್ ಮಾತ್ರ ತಂದವಳೆ. ಬಂದ ತಕ್ಷಣ ಕೇಕ್ನ ಅವಸ್ಕೊಳಕ್ ಹೋದ್ಲು, ಅಂದ್ರೆ ಮುಚ್ಚಿಟ್ಕೊಳಕ್ ಹೋದ್ಲು. ನಾನು ನೋಡ್ಬಿಟ್ಟೆ. ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಾಗ್ತದೆ. ಓ ಸೇಮ್ ಕಲರು. ಏನ್ ಸೇಮ್? ನನಗೆ ಯಾಕೋ ಡೌಟು, ಇದೆಲ್ಲ ಇವಳು ನನಗೆ ತಗೊಬಂದವಳ, ಇವಳು ಕಾಲೇಜಿಗೆ ಹಾಕೊಂಡಾಗೋಕೆ ಸರಿ ಹೋಗುತ್ತೆ ಅಂತ ತಗೊಬಂದವಳ. ರಮ್ಯನು ಅದನ್ನೇ ಕೊಡ್ಸಿದ್ದ. ಹಂಗಾರೆ ನನಗೆ ಕೊಡ್ಸಿದ್ದ, ನಿಂಗೆ ಕೊಡ್ಸಿದ್ದ? ರಮ್ಯ ನನಗೆ ಕೊಡ್ಸಿದ್ದು. ಹಂಗೆ ನಾನು ನಿಂಗೆ ಕೊಡ್ಸಿದ್ದು. ಸಕಲಾಗಿದೆ. ಸೂಪರ್. ಪರವಾಗಿಲ್ಲ, ಗಿಫ್ಟ್ ಕೊಡೋದೆಲ್ಲ ಕಲ್ತ್ಬಿಡಿದ್ಯಾ? ಗಿಫ್ಟ್ ಕೊಡೋದೆಲ್ಲ ಕಲ್ತ್ಬಿಡಿದ್ಯಾ? ಸೊ ಗಾಯ್ಸ್, ಸಖತ್ತಾಗಿದೆ. ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಏನೇನೋ ಅನ್ಕೊಂಡು ಏನೇನೋ ಹೇಳ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ನಾಳೆ ಬಿಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಯಾವತ್ತು ಬಿಡ್ತೀನೋ ಏನೋ ನನಗೆ ಗೊತ್ತಿಲ್ಲ. ನೀನು ಕೂತ್ಕೋ. ಸೊ ಗಾಯ್ಸ್, ನಾನೀಗ ಗಿಫ್ಟ್ಗಳನ್ನೆಲ್ಲ ಓಪನ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ಆಗಲೇ ತೋರಿಸಿದ್ನಲ್ಲ ಎಲ್ಲ ಗಿಫ್ಟು, ಅಷ್ಟು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಈಗ ಒಂದೊಂದಾಗಿ ಎಲ್ಲದನ್ನು ಓಪನ್ ಮಾಡೋಣ. ಇನ್ನೊಂದೇನಂದರೆ, ಇವಾಗ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ, ಇಲ್ಲಿ ನೋಡಿ. ಹಾಯ್ ಮಾಡು ನನ್ನ ಲಾಗಿಗೆ. ತಡಿ ಬ್ರೈಟ್ನೆಸ್ ಕೊಡ್ತೀನಿ. ಕ್ರೀಮ್ ಹಾಕತ್ತದ ನೋಡಿ ಗೈಸ್, ನೋಡಿ. ನೋಡಿ ಗೈಸ್, ಕ್ರೀಮ್ ಹಾಕತ್ತವಳೀಗ. ಸೊ ಏನಂದ್ರೆ, ನನ್ನ ಫ್ರೆಂಡ್ಸ್ ಕೂಡ ಈಗ ನಾನು ಗಿಫ್ಟ್ ಓಪನ್ ಮಾಡ್ತೀನಲ್ಲ, ಅದನ್ನ ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡ್ಬೇಕಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಲೈನಲ್ಲಿದ್ದಾಳೆ. ಹಾಯ್ guys, channel. ಫಸ್ಟ್ ಇದನ್ನ ಓಪನ್ ಮಾಡೋಣ. ಈಗ ಬೇಗ ಓಪನ್ ಮಾಡಿ, ಟೈಮ್ ಮಾಡ್ಬಿಡ. ಆಗುತ್ತೆ, ಸ್ಪೀಡ್ಗೆ ಹಾಕ್ಬಿಡೋದು ಅದನ್ನ. ಹಿಂಗೆ ಇಂಚಿಟ್ ಹಾಕು. ನೋ ನನಗೇನು ಗೊತ್ತಾ, ಗಿಫ್ಟ್ಸ್ಗಳನ್ನ ನಿಧಾನಕ್ಕೆ ಓಪನ್ ಸ್ಪೀಡಾಗಿ ಓಪನ್ ಮಾಡಬೇಕು. ಕಿತ್ತು ಬಿಸಾಕ್ತಾರಲ್ಲ ಈಗ ಒಬ್ಬೊಬ್ರು ಗಿಫ್ಟನ್ನ, ಆ ಥರ ನಂಗೆ ಇಷ್ಟ ಆಗೋದಿಲ್ಲ. ಸೊ ನನಗೆ ಯಾರೋ ಹೇಳಿದ್ದು, ಗಿಫ್ಟ್ ಓಪನ್ ಮಾಡೋದಕ್ಕೂ ಒಂದು ನೀತಿ ನಿಯಮ ಇದೆ ಅಂತ ಹೇಳಿಬಿಟ್ಟು. ತಡ್ರಿ, ಇದನ್ನ ಸ್ಪೂನ್ ಸ್ಟೈಲ್ ಸಿಕ್ಕ ಮಾಡ್ತೇನೆ. ಸೊ
ಸೊ ಸಿ ಹಿಯರ್. ಹ್ಮ್ ಸಾಗದಾಗೈತೆ ಅಲ್ವಾ? ಚೆನ್ನಾಗಿ ಓಪನ್ ಮಾಡು ಒಂಚೂರು ನೋಡೋಣ. ಕುಡಿಯೋಣ. ಐ ಲೈಕ್ ದಿಸ್ ಕವರ್ಸ್. ಇದು ಎಷ್ಟು ಲೀಟ್ರು? ಗಿಫ್ಟ್ ಪ್ಯಾಕಿಂಗ್. ಸೊ ಲೀಟರ್ ಇದು 5 ಲೀಟರ್ಸ್. ಹ್ಮ್? ನಂಗೆ ಗೊತ್ತಿಲ್ಲ ಎಷ್ಟು ಲೀಟ್ರ್ ಅಂತ, ಆಮೇಲೆ ಮತ್ತೆ ಅದಕ್ಕೂ ಕಮೆಂಟ್ ಹಾಕ್ಬೇಡಿ. ಇಲ್ಲ ಇದು ನೋಡಿ 2 ಲೀಟರ್ ಇದು 200 ಸೊ ಈಗ ನಾನು ಈ ಬಾಟಲಲ್ಲಿ ಡೈಲಿ ನೀರು ಕುಡಿದ್ರೆ ನಾನು ದಪ್ಪ ಹಾಕ್ತೀನಿ. ಓಕೆ, ಫಸ್ಟ್ ಗಿಫ್ಟ್ ಗಾಯ್ಸ್ ಇದು. ಸೆಕೆಂಡ್ ಗಿಫ್ಟ್ ಏನು ಓಪನ್ ಮಾಡಲಿ? ಹಾಂ, ಒಂದು ಓಪನ್ ಮಾಡಾಯಿತು. ಈ ಕವರ್ ನೀಟಾಗಿ ಇಟ್ಟು ಕಡೆ. ಸೆಕೆಂಡು ಇದು ಮಾಡಲಾ? ಹಾಂ, ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋಣ. ಇದು ಮಾಡ್ತೀನಿ ಸೆಕೆಂಡ್. ಕಟ್ ಮಾಡಿ ಇನ್ನೊಂದು ಸೈಡ್ ಓಪನ್. ಯು ಆರ್ ಮೈ ಲೈಫ್. ಸೊ ಅದರಲ್ಲಿ ಏನು ಬರ್ದಿದ್ರು ಕೊಡಿಲಿ. ನನ್ನ ಗೆಳತಿ. ಥ್ಯಾಂಕ್ ಯು. ಯು ಆರ್ ಮೈ ಲೈಫ್. MBA ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಅಕಸ್ಮಾತ್ ನಿಮಗೆ MBA ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ MBA ಅಂದರೆ ಏನು ಮೀನಿಂಗ್ ಅಂತ. ಅಮ್ಮ ತಡ್ರಿ ಕ್ಲಿಪ್ಪು. ಈ 3 ನಂಗೆ ಇದು ಸಖತ್ ಇಷ್ಟ ಆಯಿತು. ಓ ಮೈ ಗಾಡ್, ಸಖತ್ತಾಗೈತಿದು. ಇದು ಸಖತ್ತಾಗೈತೆ ಅಲ್ವಾ? ಇದು ಇಲ್ಲಿಗೆ ಕಾನ್ಸ್ಟೆಂಟ್ ಸಿಂಬಲ್. ಇಲ್ಲಿ ಕಾನ್ಸ್ಟೆಂಟ್ ಸಿಂಬಲ್, ಇದಕ್ಕೂ ಅಷ್ಟೇ ಕಾನ್ಸ್ಟೆಂಟ್ ಸಿಂಬಲ್, ಮತ್ತು ಇಲ್ಲಿ ನಾನು ಹಾಕಿರೋದಕ್ಕೂ ಅಷ್ಟೇ ಕಾನ್ಸ್ಟೆಂಟ್ ಸಿಂಬಲ್. ಆಮೇಲೆ ಒಂದು ಕ್ಲಿಪ್, ಆಮೇಲೆ ಛೋಟಾ ಕ್ಲಿಪ್ಸ್, ಜುಮ್ಕಿ ಶಿಶಿ. ಅದಾದಮೇಲೆ ಬಾ, ಒಂದ್ರೊಳಗೆ ಎಷ್ಟೊಂದು. ವೇಟ್ ಇದೆ ಸಾರಾ. ಇದೊಂದು ಚಿಕ್ಕ ಪುಟಾಣಿ ಬಾಕ್ಸಲ್ಲಿ 2 ಸರ, ಒಂದು ಓಲೆ, ಕ್ಲಿಪ್ಪು, ಛೋಟಾ ಕ್ಲಿಪ್ಸು, 3 ಬ್ರಾಸ್ಲೈಟ್ಸ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ MBA ಫಾರ್ ಎವರ್. ನನಗೆ ಈ ಥರ ಇಷ್ಟ ಇದು. ನೆಕ್ಸ್ಟ್ ಏನು ಓಪನ್ ಮಾಡಲಿ? ಓಪನ್ ಮಾಡು. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ. ಇದನ್ನೇ ಮಾಡ್ತೀನಿ. ಏನಿರ್ಬೋದು ಐ ಡೋಂಟ್ ನೋ. ಗೊಂಬೆ ಅಂದರೆ ಮೆತ್ತಗಿದೆ ಇದು, ಹಂಗಾಗಿ ಗೊಂಬೆ ಇರ್ಬೋದು ಅಂತ ಐ ಥಿಂಕ್. ಗೊಂಬೆ ಇರ್ಬೋದು ಅಂತ. ನಮ್ಮಕ್ಕ ಹೆಂಗ್ ಕೂತವಳೆ ಗೊತ್ತಾ ಗೈಸ್? ಬೇಡ ಗೈಸ್, ಹೇಳಿಲ್ವಾ ಗೈಸ್? ಗೊಂಬೆ ಅಲ್ಲ ಇದು. ಏನಿದು? ಸೈಡ್ ಬ್ಯಾಗ್ ಅನ್ಸುತ್ತೆ. ಜಿಪ್ ಇದೆ, ಓಪನ್ ಮಾಡು. ಮೊಲ. ಇದು ಬೆಚ್ಚಗಾಗ್ಲಿ ಅಂತ ಎಲ್ಲಿಂದ ತಗೊಬಂದ್ರು ಈ ಥರದವನ್ನೆಲ್ಲ? ಸಕ್ಕದಾಗೈತೆ ಅಲ್ವಾ? ನಾನೇನೋ ಪರ್ಸು ಇದ್ರೊಳಗೆ ಏನು ಬೇಕಾದ್ ಇಟ್ಕೋಬೋದು ಆ ಥರ ತಂದ್ಕೊಟ್ಟವ್ರೆ ಅನ್ಕೊಂಡೆ. ಬಟ್ ಇದ್ರೊಳಗೆ ಗೊಂಬೆ ಇದೆ. ಅದು ಬೆಚ್ಚಗಿರ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವೆಟರು, ಜಿಪ್ಪು. ಸ್ವಲ್ಪ ಸಖತ್ತಾಗಿದೆ. ಥ್ಯಾಂಕ್ ಯು. ಇದಕ್ಕೆ ಏನು ಬರೆದಿದ್ರು ಓದನೇ ಇಲ್ವಲ್ಲ ನಾನು. ರೈಟ್, ಓದ್ತೀನಿ. ಹಿಂಗಿದೆ. ಬಂಗಾರಿ MBA. ಓಕೆ, 3 ಆಯ್ತಾ? ಈಗ ಯಾವ್ದು ಓಪನ್ ಮಾಡಲಿ? ದೊಡ್ಡದು ಮಾಡಲಾ? ಬೇಡ, ಇದು ಮಾಡ್ತೀನಿ. ಇದರಲ್ಲಿ ಗೊಂಬೆ MBA ಅಂತ ಬರೆದಿದ್ದಾರೆ. ಏನಿದು? ಒಂದು ಗಿಫ್ಟ್ ಪ್ಯಾಕ್ ಮಾಡಿಸಿ ಅದರೊಳಗೆ ಇನ್ನೊಂದು ಟ್ವಿಸ್ಟ್ಗಳು ಕೊಟ್ಬಿಟ್ಟಿದ್ದಾರೆ. ನನ್ನ ಕೋತಿ ಮರಿಗಳು.
ನಾನು ಕೂತಿ ಮರಿ ಅಂತಲೂ ಕರಿತೀನಿ, ಎಲ್ಲದನ್ನು ಕರಿತೀನಿ. ಆ ರೈಟ್ಸ್ ನನಗಿದೆ, ನೀವು ಅದಕ್ಕೆ ಕೇಳೋಗಿಲ್ಲ. ನೀವಲ್ಲ, ನಮ್ಮ ಅಕ್ಕ ನಗಾಡ್ತಿದ್ಲು. ನಾನಾಗ ನಗಡಿದ ಅಪ್ಪಾಜಿ. ಓ ಡೈರಿ ಸಕ್ಕದಾಗೈತೆ. ಲಾಕ್ ಓಪನ್ ಮಾಡು ಫಸ್ಟ್. ಲಾಕ್ ಈ ಕಡೆ. ಗೈಸ್, ಈಗ ನಿಮಗೊಬ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನೋಡಿ. ಡ್ಯಾಡಿ ಬನ್ನಿ ಒಳಗೆ. ಹೋಯ್ತು ಬಿಡು. ಡೈರಿ ಗೈಸ್, ಕ್ರಿಯೇಟ್ ಅಂಡ್ ಇನ್ಸ್ಪೈರ್. ಸಕ್ಕತ್ತಾಗಿದೆ ಅಲ್ಲ, ಸಗದಾಗೈತೆ. ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಸ್ಪೆಷಲ್. ಕ್ರಿಯೇಟ್ ಅಂಡ್ ಇನ್ಸ್ಪೈರ್ ಅಂತ ಇದ್ರ ಮೇಲೆ ಬಂದಿದೆ ನೋಡಿ. ಇಲ್ಲಿ ಹಿಂಗಿರುತ್ತಲ್ಲ, ಹಿಂಗಿದೆ ನೋಡಿ. ಇದನ್ನ ಹಿಂಗೆ ತೆಗೆದು ಹಿಂಗೆ ಓಪನ್ ಮಾಡಿದರೆ ನಮಗೇನು ಬೇಕದನ್ನ ಬರ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಹಿಂದೆ ತೋರಿಸು. ಅಯ್ಯಯ್ಯೋ, ಹಿಂದೆ ಹಿಂಗಿದೆ, ಮುಂದೆ ಹಿಂಗಿದೆ. ಓಕೆನಾ? ಓಕೆ, ಬಿಡು. ಥ್ಯಾಂಕ್ ಯು. ಇಷ್ಟ ಆಯ್ತು, ನಿಜ ಇಷ್ಟ ಆಯ್ತು. ಇದು ಹೇಳಿದ್ರು ನೀನು ಏನಂತ 2 ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ದ ವರ್ಲ್ಡ್ ಬೆಸ್ಟ್ ಫ್ರೆಂಡ್ MBA. ಗೈಸ್ ನೋಡಿ, ಈಗ ನಮ್ಮ ತೀರ್ಥರೂಪು ತಂದೆಯವರನ್ನ ಪರಿಚಯ ಮಾಡಿಕೊಡ್ತೀನಿ. ಬಾರಪ್ಪಾಜಿ ಒಳಗೆ. ಬರಲ್ವಂತೆ, ನನ್ನ ಕೆಲಸ ನಾನು ಮಾಡ್ಬೇಕಂತೆ. ಬೇಗ ಬೇಗ ಮಾಡೋ ನಿನ್ ಕೆಲಸ. ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂತಿದ್ನಲ್ಲ ಮೇಕಪ್ದು. ಇದು ಓ ಮೈ ಗಾಡ್ ಎಲ್ಲ ನೀಡಿರೋನೇ ಕೊಟ್ಟಿರೋದು ಗೈಸ್. ಇದ್ರೊಳಗೊಂದು ಮೇಕಪ್ ಐಟಮ್ ಇಟ್ಕೊಳ್ಳೋಕ್ಕೆ. ಎಲ್ಲಾದ್ರೂ ಹೊರಗಡೆ ಹೋಯ್ತೀವಿ ಅಂದರೆ ಮೇಕಪ್ ಐಟಮ್ಸ್ಗಳನ್ನೆಲ್ಲ. ಇದನ್ನ ನಾನು ಲಿಂಕ್ ಎಲ್ಲ ಕಳಿಸ್ಕೊತಿದ್ದೆ ಮಾನ್ಸನ್ ಹತ್ರ. ಲಿಂಕ್ ಕಳಿಸು ಮಾನ್ಸ, ನಾನು ತೊಗೋಬೇಕು ಅಂತ. ನೋಡಿ ಅದನ್ನೇ ಕೊಡ್ತಿದ್ದೆ. ಓಹೋ ತುಂಬ ಖುಷಿ ಆಯಿತು ಇದಕ್ಕೂ. ಥ್ಯಾಂಕ್ ಯು ಸೋ ಮಚ್. ನೀವಿಗೆಲ್ಲ ನೋಡ್ಕೊಂಡು ನಿಂತ್ಕೊಂಡ್ರೆ ನಂಗೆ ಮಾಡೋಕ್ಕಾಗಲ್ಲ. ನೋಡ್ತೀರಾ? ಇಲ್ಲಿ ನೋಡಿ, ಅಲ್ಲಿ ನಿಂತಿರೋದ ಪ್ರೇಕ್ಷಕರು ಗೈಸ್. ನಮ್ಮ ಡ್ಯಾಡಿ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ರೀಲ್ಸು ಮಾಡ್ತಾರೆ ಜೊತೆಗೆ. ನಾಳೆ ನೋಡಿ ಗೈಸ್, ನಾನು ನಮ್ಮ ಡ್ಯಾಡಿ ಜೊತೆ ರೀಲ್ಸ್ ಬಿಡ್ತೀನಿ ಮಾಡಿ. ಅಲ್ಲಿ ಬೇಗ ಬೇಗ ಓಪನ್ ಮಾಡಿ ಗೈಸ್. ಎಲ್ಲ ಓಪನ್ ಮಾಡಾಯ್ತಾ? ಇನ್ನೊಂದು ಐತೆ ಗೈಸ್. ಇದೇನಂತ ಗೆಸ್ ಮಾಡೋಕ್ಕಾಗ್ತಿಲ್ಲ. ಏನಿರ್ಬೋದು? ಕ್ಯೂರಿಯಾಸಿಟಿ. ಕಾಲೇಜ್ಗಾದ್ರೂ ತಗೊಂಡೋಗ್ಬೋದು, ಮನೇಲಾದ್ರೂ ಕುಡಿಬೋದು. ಇದ್ರ 2 ಬಾಟ್ಲು ಕುಡಿದ್ರೆ 4 ಹೆಂಗಿದು? ತೊಳಿದರೆ ಕುಡಿಬೇಡಿ. ಒಂದೇ ಕಿಸ್ ಆಗಬೇಕು. ಗೆಸ್ ಮಾಡಿದ್ದೆ ಬ್ಯಾಗ್ ಅಂತ, ಅಲ್ಲೇನೆ ಗಿಫ್ಟ್ ಕೊಟ್ಟಾಗ್ಲೇ. ಓ ಸೂಪರ್, ಸಾಕಾಗಿದೆ. ಈ ತರ ಸೇಮ್ ನನ್ನ ಹತ್ರ ಒಂದೈತಲ್ವಾ, ಅಂದ್ರೆ ಇದೇ ಕಲರ್ ಇದೆ. ಇದ್ರೊಳಗೆ ಏನಿದೆ ಗೊತ್ತಾ? ಕವರ್ಗಳು. ಕವರ್ ಗಿಫ್ಟ್ ನೋಡಿ. ಕವರ್ಸ್. ಸೊ ಯಾ ಗೈಸ್, ಇದು ಬ್ಯಾಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ. ಅಂದರೆ ನಾನು ಸ್ಟೈಲಾಗಿ ಹೀಗೆ ಬೇಕಾದರೂ ಇಟ್ಕೊಂಡು ಹೋಗ್ಬೋದು, ಇಲ್ಲ ನನಗೆ ಈ ಸ್ಟೈಲ್ ಬೇಡ ಅಂದರೆ ನಾನು ಈ ಸ್ಟೈಲ್ ಬೇಕಾದರೂ ಮಾಡ್ಬೋದು. ಹೀಗೆ ನಮ್ಮಪ್ಪ ಅಲ್ಲಿ ನಿಂತ್ಕೊಂಡು ನಗಾಡ್ತಿದ್ರು. ನನಗೆ ಲಾಗ್ ಮಾಡೋಕ್ಕಾಗಲ್ಲ ಹಿಂಗೆಲ್ಲ ನಿಂತ್ಕೊಂಡು ಇದು ಮಾಡಿದ್ರಿ. ಓಕೆ, ಇಷ್ಟು ಗಿಫ್ಟ್ಸು ಓಪನ್ ಮಾಡಿದ್ದೀನಿ, ಎಲ್ಲ ಗಿಫ್ಟ್ಗಳನ್ನ ನೀವೇ ನೋಡಿದ್ರಿ. ಈಗ
ನನಗೆ ನಿಜವಾಗ್ಲೂ ಎಲ್ಲ ಗಿಫ್ಟು ತುಂಬ 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 ಇಷ್ಟ ಆಯಿತು. ಯಾವ್ದು ಹೇಳಿ, ಯಾವ್ದು ಬಿಡಲಿ? ನಾನು ಏನು ಗಿಫ್ಟ್ ಕೊಡ್ತೀನಿ, ಇನ್ನೊಂದು ದೊಡ್ಡ ಗಿಫ್ಟ್ ಅಂತ. ಏನು ಹೇಳು, ಈ ತಿಂಗಳು ಮುಗಿದ್ಮೇಲೆ. ಹಾಂ, ಅದು ನಮ್ಮಕ್ಕ ಇನ್ನೊಂದು ನನಗೆ ದೊಡ್ಡ ಗಿಫ್ಟ್ ಕೊಡ್ತಾಳೆ. ಅದು ನಾನು ಈಗ ಹೇಳಲ್ಲ, ಅವಳು ಕೊಟ್ಟಾದ್ಮೇಲೆ ನಾನು ಲಾಗಲ್ಲೇ ಅದನ್ನು ಹೇಳ್ತೀನಿ. ಸೊ ಗಿಫ್ಟ್ಗಳನ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ಗಿಫ್ಟ್ ಓಪನ್ಗಳು ಗಿಫ್ಟ್ನೆಲ್ಲ ಓಪನ್ ಮಾಡಾಯಿತು. ಸೊ ನೆಕ್ಸ್ಟ್ ಈಗ ಇಷ್ಟೇ, ಬರ್ತ್ಡೇ ಸೆಲೆಬ್ರೇಷನ್ನು ನಮ್ಮ ಮನೇಲಿ ಮಾಡ್ತಾರೆ. ಹ್ಯಾಪಿ ವಿಶ್ ಮಾಡಿ ಅಂಕಲ್. ನಾನು ಹೇಳಲ್ಲ, ನೀವೇ ಹೇಳಿ. ನೀವೇ ತಾನೇ ಬರ್ತೀರಿ. ಬರ್ಡೇ ಟು ಯು. ಹಾಂ, ಬರ್ಡೇ ಟು ಯು. ಬರ್ಡೇ ಮಾಡು. ನಾನು ತಿನ್ನಿಸ್ಬೇಡಿ, ನಾನು ತಿನ್ನಿಸ್ತೀನಿ. ನಂಗೆ ಜಾಸ್ತಿ ಅಷ್ಟೇ ಅಷ್ಟೇ. ಅದು ನನ್ನಂಗೆ ತೆಗಿಯದ ಗಮ್ಮಂತೈತಿ. Happy birthday to you. Happy birthday to you. ಹ್ಯಾಪಿ ಬರ್ಡೇ ಟು ಯು ಭಾವನಾ. Happy birthday to you. ಅಲ್ಲ ಇಷ್ಟು ನಿಮಗೆ. ಸೊ ಗಾಯ್ಸ್, ಇವತ್ತಿನ ಲಾಗ್ ಇಷ್ಟೇ. ಸೊ ನೆನ್ನೆನೇ ಎಂಡ್ ಮಾಡಬೇಕಿತ್ತು, ನಾನು ಮರ್ತುಬಿಟ್ಟೆ. ನೈಟ್ ನನಗೆ ಊಟ ಮಾಡಿ ನಿದ್ದೆ ಮಾಡೋದ್ರಲ್ಲಿ ಫುಲ್ಲು ತಲೆ ಬಿಸಿ ಬಂದು, ತಲೆನೋವು ಬಂದು ಮರ್ತೋಗ್ಬಿಡ್ತು ನನಗೆ. ಸೊ ಈಗ ಲಾಗ್ ಎಂಡ್ ಮಾಡೋಣ ಅಂತ. ಆ್ಯಂಡ್ ಇನ್ನೊಂದು, ನಿನ್ನೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದ್ರಿ. ತುಂಬ ಅಂದರೆ ತುಂಬ ಮೆಸೇಜಸ್ ಬಂದಿದ್ದು. ಅದು ರಿಸಿಪ್ಟಲ್ಲಿ ನೋಡಿದೆ, ಬಟ್ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಜನಕ್ಕೆ. ಇನ್ನು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ. ಸೊ ಯಾರ್ಯಾರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅವ್ರು ಯಾರು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಸ್ಟೋರಿ ಹಾಕಿರೋರಿಗೆ, ಮೆಸೇಜ್ ಮಾಡಿರೋರಿಗೆ, ಎಲ್ರಿಗೂ ನನ್ನ ಬರ್ತಡೆಗೆ ಯಾರ್ಯಾರು ವಿಶ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇಷ್ಟೇ ಇವತ್ತಿನ ಲಾಗು. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ, ಭಾವನಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಆಲ್. ಬಾಯ್ ಬಾಯ್ ಬಾಯ್.